ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಬಿಸಿಲಿನ ಬೇಗೆಗೆ ತಂಪಾದ ಹೆಸರುಬೇಳೆ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದನೇ ಮಾಡ್ಕೋಬೋದು ಮತ್ತು ಈ ಸಿಹಿ ತುಂಬ ಟೇಸ್ಟಿ ಮತ್ತು ತುಂಬ ಸಾಫ್ಟ್ ಆಗಿರುತ್ತೆ. ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿ. ನಾನು ಹೆಸರುಬೇಳೆನ 100 ಗ್ರಾಮ್ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 3 ಸರಿ ವಾಶ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇಂಥ ಬೇಸಿಗೆಯಲ್ಲಿ ನಾವು ಜಾಸ್ತಿ ಹೆಸರುಬೇಳೆನ ಯೂಸ್ ಮಾಡಬೇಕು. ನೋಡಿ 3 ಸರಿ ವಾಶ್ ಮಾಡಿಕೊಂಡು ಈಗ ನಾನು ಒಂದು ಬಟ್ಟೆ ಮೇಲೆ ಒಣ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಒಣಗಿದ ಮೇಲೆ ತೆಗ್ದು ಉರಿಬೇಕಾಗುತ್ತೆ. ನೋಡಿ ಈಗ ತೋರಿಸ್ತೀನಿ, ಚೆನ್ನಾಗಿ ಒಣಗಿದಾವೆ. ಇಷ್ಟು ಒಣಗಿದ್ರೆ ಸಾಕು. ಈಗ ನಾನು ಒಂದು ಬಾಣಲೆಯಲ್ಲಿ ಹಾಕಿ ಹುರ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ. ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಒಂದು ಘಮ ಬರುತ್ತೆ, ಆವಾಗ ನಾವು ಇದು ಹುರಿದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಇದಾಯ್ತು. ಈಗ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರೆಲ್ಲ ಹಾಕಿ ನಾನು ಇದು ತರಿನೂ ಅಲ್ಲ ನುಣ್ಣಗೂ ಅಲ್ಲ, ಮೀಡಿಯಮ್ಮಾಗಿ ಇದನ್ನು ಈ ಥರ ಪೌಡ್ರು ಮಾಡ್ಕೋಬೇಕು. ನೋಡಿ ನಾನು ಹೆಸರುಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕಿ ಕರ್ಬೂಜ ಹಣ್ಣಿನ ಬೀಜನ ಹುರ್ಕೊತಾ ಇದ್ದೀನಿ, 1-2 ಸ್ಪೂನು. ಅದು ಚಟ್ಪಟ ಅನ್ನಂಗೆ ಹುರಿದಾದ್ಮೇಲೆ ತಕ್ಕೊತೀನಿ ಒಂದು ಪ್ಲೇಟಿಗೆ. ಇದಕ್ಕೆ ಮಿಕ್ಸಿ ಮಾಡಿರುವ ಪುಡಿನ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಆಲ್ರೆಡಿ ಹುರಿದಿದ್ದೀನಲ್ಲ, ಅದು ಇನ್ನೂ ಸ್ವಲ್ಪ ಘಮ ಬರಲಿ ಅಂತ ಹುರ್ಕೊತಾ ಇದ್ದೀನಿ. ಆವಾಗ 1 ಸ್ಪೂನ್ ತುಪ್ಪ, ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಬರೀ 2 ಸ್ಪೂನ್ ತುಪ್ಪ ಮಾತ್ರ ಬಳಸ್ಕೊತಾ ಇದ್ದೀನಿ ನಾನು ಈ ಸ್ವೀಟಿಗೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ಪು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊಂಡು ಚೆನ್ನಾಗಿ ಈಗ ಕೈ ಆಡಿಸ್ಕೊತಾ ಇದ್ದೀನಿ. ನೋಡಿ ಈಗ ಬೆಲ್ಲ ಚೆನ್ನಾಗೆಲ್ಲ ಮೆಲ್ಟ್ ಆಯಿತು. ನೋಡಿ ಚೆನ್ನಾಗೀಗ ಒಂದುಗೂಡಿದೆ. ಈಗ ಇದಕ್ಕೆ ಕರ್ಬೂಜ ಹಣ್ಣಿನ ಬೀಜ ಹಾಕ್ಕೊತಾ ಇದ್ದೀನಿ. ಮತ್ತು ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು. ನಾನು 1 ಸ್ಪೂನು ಹಾಲು ಹಾಕ್ಕೊತಾ ಇದ್ದೀನಿ, ಅದು ಬೈಂಡಿಂಗಿಗೆ, ಉಂಡೆ ಕಟ್ಟೋದಕ್ಕೆ. ಬೇಕು ಅಂದರೂ ಬಿಸಿ ನೀರು ಕಾಸು ಹಾಕ್ಕೋಬೋದು, ಜಾಸ್ತಿ ಕ್ವಾಂಟಿಟಿ ಮಾಡೋರು. ನೋಡಿ ಇದು ಚೆನ್ನಾಗೆ ಮಿಶ್ರಣ ಆಯಿತು. ಇದು ಆರಿದ ಮೇಲೆ ಉಂಡೆ ಕಟ್ಟಬೇಕಾಗುತ್ತೆ. ಈಗ ನಾನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ. ನೋಡಿ ಇದು ಬಿಸಿ ಇದೆ, ಇದು ಆರಿದ ಮೇಲೆ ಉಂಡೆ ಕಟ್ತೀನಿ. ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ನೀವು ಕಟ್ಕೋಬೋದು. ನಾನು ಮೀಡಿಯಮಾಗಿ ಕಟ್ಕೊತಾ ಇದ್ದೀನಿ. ನೋಡಿ ಉಂಡೆ ಎಷ್ಟು ನಯಸ್ಸಿಗೆ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ಹೆಸರುಬೇಳೆ ಮೊದಲೇ ಟೇಸ್ಟು, ತಿನ್ನೋಕ್ಕೆ ಅಷ್ಟು ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೀಗೆ ನಾನು ಎಲ್ಲ ಉಂಡೆನೂ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ಅಷ್ಟೇ ರುಚಿ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದೆ ಅಂತ.